ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳಾದ ಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಆ ದಿನದ ವಿಡಿಯೋ ಆಗಿದೆ. ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಾಗ್ತಾ ಬಂತು. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋನ ಡಿಲೀಟ್ ಮಾಡಿಬಿಡೋಣ ಅಂತ ಕೂಡ ಅಂದ್ಕೊಂಡಿದ್ದೆ. ಆಮೇಲೆ ಏನಕ್ಕೆ ಡಿಲೀಟ್ ಮಾಡಬೇಕು ಅಂದ್ಕೊಂಡು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಕೂಡ ಹೇಳ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ಬಂದು ನಾವು ಮಂತ್ರಾಲಯಕ್ಕೆ ಹೋಗೋ ದಿನ ಇದ್ದಿದ್ದು. ನಮ್ಮ ಅಣ್ಣ ಬಂದಿದ್ದರು. ಅಣ್ಣನೂ ಕೂಡ ನಮ್ಮ ಜೊತೆ ಮಂತ್ರಾಲಯಕ್ಕೆ ಬರ್ತಾಯಿದ್ರು. ನನಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಟ್ಟಿರಲಿಲ್ಲ. ಏನಕ್ಕೆ ಅಂದರೆ ಅಮ್ಮಂಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಬಂದಿರಲಿಲ್ಲ. ಹೆಂಗಿದ್ರು ಮಂತ್ರಾಲಯಕ್ಕೆ ನಾವು ಗಣೇಶ ಹಬ್ಬ ಮುಗಿದಿದ್ದು ನೆಕ್ಸ್ಟ್ ಡೇನೇ ಮಂತ್ರಾಲಯಕ್ಕೆ ಹೋಗಿದ್ದು. ಹಂಗಾಗಿ ಅಣ್ಣ ಬಂದ್ರಲ್ಲ ತೊಗೊಂಡು ಬಂದಿದ್ರು ಬಾಗ್ನ ಇಸ್ಕೊತಿದ್ದೆ. ಅದನ್ನು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಕ್ಚುಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಆಗಲೇ ಇಲ್ಲ, ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೆ. ಹಂಗಾಗಿ ಮಾಡ್ಕೊಳಕ್ಕಾಗಿಲ್ಲ. ನಿಮಗೆ ಗೊತ್ತಾಗುತ್ತೆ, ಅಂಗಡಿ ಕೆಲಸ, ಮನೆ ಕೆಲಸ, ಮಕ್ಕಳು ಎಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ. ಊರಿಂದ ಅಪ್ಪಾಜಿ ಅಮ್ಮ ಕೂಡ ಬಂದಿದ್ದರು. ಎಲ್ಲರೂ ಹೋಗ್ತಾಯಿದ್ದೀವಿ. ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ, ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ವಿ. ಮಧ್ಯಾಹ್ನ 1:15ಗೆ ನಮಗೆ ಟ್ರೈನ್ ಇದ್ದಿದ್ದು, ಬಸವ ಎಕ್ಸ್ಪ್ರೆಸ್ಸು. ಅದರಲ್ಲಿ ಹೋಗ್ತಿರೋದು. ಎಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಾಗಿತ್ತು. ಒಂದು 20 ಡೇಸ್ ಮುಂಚೆನೇ ರೂಮ್ಸು ಟಿಕೆಟ್ ಎಲ್ಲ ಬುಕ್ ಮಾಡಿ ಆಗೋಗಿತ್ತು. ಆ್ಯಕ್ಚುಲಿ ನನ್ನ ತಂಗಿ ಫ್ಯಾಮಿಲಿ ಕೂಡ ಬರಬೇಕಾಗಿತ್ತು, ಅವಳು ಮತ್ತು ನನ್ನ ತಂಗಿಯವ್ರ ಹಸ್ಬೆಂಡು, ಅವ್ರ ಮಕ್ಕಳುಗಳೆಲ್ಲ. ಬಟ್ ಅವ್ರ ಕಡೆ ಒಂದು ಸಾವಾಗೋಯ್ತು. ನನ್ನ ತಂಗಿಯವ್ರ ಹಸ್ಬೆಂಡ್ ಇದ್ದಾರಲ್ಲ, ಅವರು ದೊಡ್ಡಪ್ಪ ತೀರ್ಕೊಂಬಿಟ್ರು. ಹಾಗಾಗಿ ಅವರು ಇದಕ್ಕೆ ಬರೋಕ್ಕಾಗಲಿಲ್ಲ ಮಂತ್ರಾಲಯಕ್ಕೆ. ಅವ್ರದ್ದು ಹೋಗೋದು ನಾಳೆ ಅನ್ನಂಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿಸೋ ಥರ ಆಯಿತು. ಸೊ ನಾವು ಮಾತ್ರ ಹೋಗ್ತಿದ್ದೀವಿ. ಫ್ಯಾಮಿಲಿ ಜೊತೆ ಹೋಗ್ತಿರೋದಲ್ವ, ತುಂಬಾ ಖುಷಿ ಇದೆ. ಒಂಥರ ಈಗ ಫ್ರೆಂಡ್ಸ್ ಜೊತೆ ಹೋದಾಗಲೇ ಒಂಥರ ಫೀಲಿಂಗ್ ಇರುತ್ತೆ, ಫ್ಯಾಮಿಲಿ ಜೊತೆ ಹೋದಾಗಲೇ ಒಂಥರ ಇರುತ್ತೆ. ತುಂಬಾ ಖುಷಿ ಆಯಿತು. ಆಮೇಲೆ ಊರಿಂದ ಅಮ್ಮ ತುಳಸಿ ಕೊಟ್ಟು ಕಳಿಸಿದ್ರು. ನಮ್ಮದು ಹೊಲದಲ್ಲಿ ತುಳಸಿ ಚೆನ್ನಾಗಿ ಬೆಳೆದಿದೆ, ಸಿಕ್ಕಾಬಟ್ಟೆ ಇದೆ ತುಳಸಿ, ಅದನ್ನು ತೊಗೊಂಡೋಗಿ ಅಂತ. ಆ್ಯಕ್ಚುಲಿ ನಾನು ಹೇಳಿದೆ, ಬೇಡಮ್ಮ, ಅಲ್ಲಿ ತುಳಸಿ ವನ ಅಂತಿದೆ, ಅದು ರಾಯರಿಗೆ ಅಂತಲೇ ಬೆಳೆಸಿರೋ ವನ, ಅಲ್ಲಿ ಬೆಳೆದಿರೋ ತುಳಸಿ ಮಾತ್ರ ಅವ್ರು ಹಾಕೋದು, ನಾವು ತೊಗೊಂಡು ಕೊಡೋದು ಹಾಕಲ್ಲ ಅಂತ. ಆದರೂ ಅಮ್ಮ ಇಲ್ಲ, ತೊಗೊಂಡೋಗವ ಅಂತಂದರು. ಸರಿ, ಕೊಟ್ಟು ಕಳಿಸಿ, ನೋಡೋಣ ನಮ್ಗೆ ಅದೃಷ್ಟ ಇದ್ದರೆ ತೊಗೋಬೋದು ಅಂತೇಳಿ ಅದನ್ನು ಕೊಟ್ಟು ಕಳಿಸಿದ್ರು. ಅದನ್ನು ನಾವು ಮನೇಲಿ ಕಟ್ಕೊಳ್ಳೋಕ್ಕೆ ಆಗಲಿಲ್ಲ. ಅಣ್ಣ ಬೆಳಿಗ್ಗೆ ಬಂದಿದ್ದಲ್ವ, ಕಟ್ಕೊಳ್ಳೋಕ್ಕಾಗಿರಲಿಲ್ಲ ನಮ್ಮ ಕೈಲಿ. ಟ್ರೈನಲ್ಲಿ ಹೋಗ್ತಿದ್ವಲ್ಲ ಅಂತ ಅಮ್ಮ ಸ್ವಲ್ಪ, ನಾನು ಸ್ವಲ್ಪ ಕಟ್ಕೊಂಡ್ವಿ. ಇನ್ನು ಮಕ್ಳುಗಳು ಕೇಳಬೇಕಾ ನನ್ನ ಮಗನ್ನ, ಯಪ್ಪ ಅವನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಇಲ್ಲಿಂದ ಅಲ್ಲಿಗೆ ಜಂಪು, ಅಲ್ಲಿಂದ ಇಲ್ಲಿಗೆ ಜಂಪು, ಕುಣ್ದಾಡಿ ಹೋಗ್ಬಿಟ್ಟ. ನನ್ನ ಮಗಳು ಆ್ಯಸ್ ಯೂಶ್ವಲ್ ಅವಳು ಏನೋ ಅಪ್ಪಾಜಿ ಜೊತೆ ಹೋಗ್ಬಿಟ್ಟು ಆಟ ಆಡಿಕೊಂಡು ಇದ್ಲು, ಖುಷಿಯಾಗಿದ್ಲು. ಆಮೇಲೆ ನೈಟು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ವಿ. ನೈಟ್ ಊಟಕ್ಕೆ ಮಾತ್ರ ಚಪಾತಿ ತೊಗೊಂಡು ಬಂದಿದ್ವಿ ಮನೆಯಿಂದ. ಚಪಾತಿ ತಿಂದ್ಬಿಟ್ಟು ಎಲ್ಲರೂ ಮಲ್ಕೊಂಡ್ವಿ ನೈಟು. ಜಾಸ್ತಿ ಎಲ್ಲ ಕಡೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದು ಮರ್ತಂಗೆ ಆಗಿಬಿಡುತ್ತೆ, ವೀಡಿಯೋ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ಕಡೆ ಅಪ್ಪ ಮಗ ಒಂದು ಬೆಡ್ಡಲ್ಲಿ, ನಾನು ಮತ್ತು ನನ್ನ ಮಗಳು ಒಂದು ಬೆಡ್ಡಲ್ಲಿ ಮಲ್ಕೊಂಡಿದ್ವಿ. ಜಸ್ಟ್ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮಧ್ಯರಾತ್ರಿ 12 ಗಂಟೆಗೆ ಬಂದಿದ್ದು ನಾವು ರೈಲ್ವೆ ಸ್ಟೇಷನ್, ಮಂತ್ರಾಲಯ ರೀಚ್ ಆಗಿದ್ದು. ಹೆಂಗಾಗಿತ್ತಂದರೆ, ನನಗೆ ಹೆಚ್ಚು ಕಡಿಮೆ 2 ವರ್ಷದಿಂದ ನಾವು ಹೋಗ್ಬೇಕಂತ ಅಂದ್ಕೊತಿದ್ದಿದ್ದು. ಅದು ಅಲ್ಲದೆ ಈ ಆರಾಧನೆ ಟೈಮಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಏನಕ್ಕೆ ಹೋಗಲಿಲ್ಲ ಆರಾಧನೆಯಲ್ಲಿ ಅಂತಂದರೆ, ನಾನು ಪ್ರತಿ ವರ್ಷ ಆರಾಧನೆ ಟೈಮಲ್ಲಿ ನಮ್ಮ ಕೃಷ್ಣಧಾಮ ಇದೆಯಲ್ಲ, ನಮ್ಮ ಟಿಕೆ ಲೇಔಟಲ್ಲಿ ಕೃಷ್ಣಧಾಮದಲ್ಲಿ ಪೂಜೆ ಕೊಡ್ತೀನಿ. ಪ್ರತಿ ವರ್ಷ ಆರಾಧನೆ ಟೈಮಲ್ಲಿ ಪೂಜೆ ಕೊಡ್ತೀನಿ. ಹಾಗಾಗಿ ಈ ವರ್ಷ ಅಲ್ಲಿಗೆ ಹೋದರೆ ಇಲ್ಲಿ ನಿಲ್ಲಿಸ್ಬೇಕಲ್ಲ ಅಂದ್ಬಿಟ್ಟು ಹೋಗಲಿಲ್ಲ. ನೋಡೋಣ, ಅದಕ್ಕೋಸ್ಕರ ಆರಾಧನೆ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ ಅಷ್ಟೇ. ಇವಾಗ ಫೈನಲಿ ಆಲ್ರೆಡಿ ಒಂದು 20 ಡೇಸ್ ಮುಂಚೆನೇ ಬುಕ್ ಮಾಡಿದ್ವಿ. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬುಕ್ ಮಾಡ್ಕೊಂಡಿದ್ದು ಚೆನ್ನಾಗಿತ್ತು. ರೈಲ್ವೆ ಸ್ಟೇಷನ್ ಬಂದು ಅಲ್ಲಿಂದ ಆಟೋದಲ್ಲಿ ಮಂತ್ರಾಲಯ ರೀಚ್ ಆದ್ವಿ. ಎಷ್ಟು ಖುಷಿ ಆಗ್ತಿತ್ತೋ ನನಗೆ, ಅಷ್ಟೇ ಒಂಥರ ತಳಮಳ, ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗಾಗುತ್ತೆ ಅಂತಾರೆ ಗೊತ್ತಾ, ಆ ಥರ ಆಗ್ತಾಯಿತ್ತು. ರೂಮ್ಸ್ ಎಲ್ಲ ಮೊದಲೇ ಬುಕ್ ಮಾಡಿದ್ರಿಂದ ನಮಗೆ ಮಟ್ಟದ ರೂಮೇ ಕೊಟ್ಟಿದ್ದರು. ನಿಜ ಹೇಳ್ತಿದ್ದೀನಿ, ಸಖತ್ತಾಗಿದೆ. ಮಟ್ಟದ ರೂಮ್ಗಳೇ ಎಷ್ಟು ಲಕ್ಸುರಿಯಾಗಿದೆ ಗೊತ್ತಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆ, ದೊಡ್ಡ ಕಾಟು, ದೊಡ್ಡ ರೂಮು, ಚೆನ್ನಾಗಿದೆ. ಮತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಲೀಜು ಆ ಥರದ್ದು ಏನಿಲ್ಲ. ಕೆಲವೊಂದು ಯಾರೋ 1-2-3 ಜನ ವೀಡಿಯೋದಲ್ಲಿ ಹಾಕಿದ್ರಪ್ಪ, ಹಂಗಿದೆ ಹಿಂಗಿದೆ ಅಂತ, ಎಂಥದ್ದು ಇಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೊಡೋ 500 ರೂಪಾಯಿಗೆ ಇನ್ನೆಂಥ ರೂಮ್ಗಳು ಕೊಡೋಕ್ಕಾಗುತ್ತೆ ಹೇಳಿ. ತುಂಬಾ ಚೆನ್ನಾಗಿತ್ತು, ಆರಾಮಾಗಿ ಇದು ಮಾಡ್ಬೋದಿತ್ತು, ಸ್ಟೇ ಮಾಡ್ಬೋದು. ಆಮೇಲೆ ಏನಂದರೆ, ನಾವು ನೈಟ್ ಹೋಗಿ ರೂಮಲ್ಲಿ ಲಗೇಜೆಲ್ಲ ಇಟ್ಟು ಮಲ್ಗಕ್ಕೆ ಹೋದ್ವಿ. ಆಮೇಲೆ ನನಗೆ ಯಾಕೋ ನಿದ್ದೆ ಬರ್ತಿಲ್ಲ ಅಂತೇಳಿ ನಮ್ಮ ಅಣ್ಣನಿಗೆ, ಅಣ್ಣ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಅಂತೇಳಿ ಅಣ್ಣ ನಾನು ಬರ್ತಿದ್ವಿ. ಅಷ್ಟೆಲ್ಲ ಅಮ್ಮ ನಾನು ಬರ್ತೀನಿ ಅಂದರು. ನಾನು, ನನ್ನ ಮಗಳು, ಅಮ್ಮ, ಅಣ್ಣ ಇಷ್ಟು ಜನ ಬಂದ್ವಿ. ಇನ್ನು ಅಪ್ಪಾಜಿ ಮತ್ತು ಪ್ರೀತು, ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲ ಮಲ್ಕೊಂಡ್ಬಿಟ್ರು. 2 ರೂಮ್ ಮಾಡಿದ್ವಿ. ನಾವು ಸುಮ್ಮನೆ ಬಂದ್ವಿ ಹಂಗೆ. ನನಗೆ ಎಷ್ಟೊತ್ತಿಗೆ ಹೋಗಿ ನೋಡ್ತೀನಿ ಅಂತ ಒಂಥರ ಎಕ್ಸೈಟ್ಮೆಂಟು, ಎಷ್ಟೊತ್ತಿಗೆ ಹೋಗಿ ನೋಡ್ತೀನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಹಾಗೆ ಸುಮ್ಮನೆ ಬಂದು ನೋಡ್ಕೊಂಡ್ವಿ. ಎಲ್ಲರೂ ಅಲ್ಲೇ ಮಲಗಿದ್ರು. ಚೆನ್ನಾಗಿದೆ ಪ್ಲೇಸ್ ಅಂತೂ, ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಆಮೇಲೆ ಅಲ್ಲೇ ಕಲ್ಯಾಣಿ ಹತ್ರ ಅಲ್ಲಿ ಎಷ್ಟು ಜಾಗ ಇದೆಯೋ ಏನೇನು ನೋಡ್ಬೋದು ಎಲ್ಲನೂ ನೋಡಿಕೊಂಡು ನಾವು ಹೋಗ್ತಾ ಕಾಫಿ ಎಲ್ಲ ಕುಡಿದು ರೂಮಿಗೆ ಹೋಗೋಷ್ಟರೊಳಗಡೆ ಒಂದು 3:30 ಆಗೋಯಿತು. ಮಧ್ಯರಾತ್ರಿ 3:30 ಅಷ್ಟೋ ತನಕ ಸುತ್ತಾಡಿಕೊಂಡು ಹೋದ್ವಿ. ನಂಗೆ ನಿದ್ದೆನೇ ಬರ್ತಿಲ್ಲ, ಸೀರಿಯಸ್ಲಿ ನಿದ್ದೆನೇ ಮಾಡಿದೆ ನಾನು. ನಿದ್ದೆ ಬರ್ತಾನೆ ಇರಲಿಲ್ಲ ನನಗೆ. ಎಷ್ಟು ಬೇಗ ಬೆಳಕಾಗುತ್ತೋ, ಎಷ್ಟು ಬೇಗ ನಾವು ಹೋಗ್ತೀವೋ ಅಲ್ಲಿಗೆ ದೇವಸ್ಥಾನಕ್ಕೆ ಎಷ್ಟು ಬೇಗ ಹೋಗ್ತೀವೋ ಅಂತಲೇ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಇಲ್ಲಿ ಹೂ ಮಾರ್ತಿದ್ರು, ನಾವಿದ್ವಲ್ಲ ಇದು ವಸತಿ ಗೃಹ, ಅದ್ರ ಮುಂದೆನೇ ಮಾರ್ತಾಯಿದ್ರು. ಅಲ್ಲಿ ಹೂವು ತೊಗೊಂಡು ಹೂವೆಲ್ಲ ಮುಡ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ವಿ. ನನಗೆ ಒಂದೊಂದು ಸಲ ಅನಿಸೋದು, ಇದು ಕನಸಾ, ನಿಜವಾಗ್ಲೂ ಬಂದಿದ್ದೀನ, ನಾನು ನಿಜವಾಗ್ಲೂ ಹೋಗ್ತಾಯಿದ್ದೀನಿ ಅಂತ ಆ ಥರ ಫೀಲ್ ಆಗ್ತಿತ್ತು. ಒಂಥರ ಖುಷಿ ಫ್ಯಾಮಿಲಿ ಜೊತೆ ಈ ಥರ ದೇವಸ್ಥಾನ, ಅದು ನಾನು ಇಷ್ಟಪಟ್ಟಿರೋಂತಹ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಅವ್ರನ್ನ ನೋಡೋಕೆ ಹೋಗ್ತಿದ್ದೀನಿ. ಇವಾಗ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಮತ್ತು ಅದೊಂದು ಮಾತಿದೆ ಗೊತ್ತಾ, ನಾವು ರಾಯರನ್ನ ನೋಡೋಕೆ ಹೋಗೋದಕ್ಕಿಂತ ಅವರು ನಮ್ಮನ್ನ ನೋಡೋಕೆ ಕರ್ಸ್ಕೊಂಡಿರೋದು ಅಂತ. ಅದೆಷ್ಟು ನಿಜ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಅದೊಂದು ಮಾತು ಯಾವತ್ತೂ ಸುಳ್ಳಾಗಲ್ಲ. ಮೊದಲಿಗೆ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಅದಾದಮೇಲೆ ರಾಯರ ಹತ್ರ ಹೋಗಿದ್ದು. ನಾನು ಎಲ್ಲೂ ಕೂಡ ಕರೆಕ್ಟಾಗಿ ವೀಡಿಯೋ ಮಾಡಿಕೊಂಡೇ ಇಲ್ಲ, ಮತ್ತು ಒಳಗಡೆ ಕೂಡ ಅಲೋ ಇರೋದಿಲ್ಲ ವೀಡಿಯೋ ಮಾಡೋದು. ವೀಡಿಯೋ ಮಾಡೋ ಅಲೋ ಇದ್ದಿದ್ರು ನಾನು ಮಾಡ್ತಾನೂ ಇರಲಿಲ್ಲ. ಯಾಕಂದರೆ ರಾಯರನ್ನ ನೋಡಿದ್ರೆ ಸಾಕು, ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೂ ಕೂಡ ಟೈಮ್ ಆಗಲ್ಲ ಅಂಥೇಳಿ. ತುಂಬ ಚೆನ್ನಾಗಿತ್ತು. ಫಸ್ಟು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂಥೇಳಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಾವು ತೊಗೊಂಡೋಗಿರೋ ತುಳಸಿನ ಇಸ್ಕೊಂಡ್ರು. ಎಷ್ಟು ಖುಷಿ ಆಯ್ತಂದರೆ, ಒಂದು 5 ಮಾರಷ್ಟಾಗಿತ್ತು ತುಳಸಿ. ತುಂಬ ಚೆನ್ನಾಗಿತ್ತು. ನಾನು ಎಲ್ಲಿ ಇಸ್ಕೊಳ್ಳಲ್ವೇನೋ ಇವರು ಅಂದ್ಕೊಂಡು ಏನಕ್ಕಾರ ಇರಲಿ ತೊಗೊಂಡೋಗೋಣ, ಅವ್ರು ಇಸ್ಕೊಳ್ಳಿಲ್ಲ ಅಂದರೆ ಹೊರ್ಗಡೆ ತಂದುಬಿಟ್ಟು ಯಾರಿಗಾದ್ರು ಅಲ್ಲಿ ಹೊರ್ಗಡೆ ವಿಗ್ರಹಗಳೆಲ್ಲ ಇದೆಯಲ್ಲ ಅಲ್ಲಿ ಹಾಕೋಣ ಅಂದ್ಬಿಟ್ಟು ತೊಗೊಂಡೋಗಿದ್ದು. ಅವ್ರು ಇಸ್ಕೊಂಡ್ರು, ಕೊಟ್ಟ ತಕ್ಷಣ ಕೊಡಿ ಅಂತ ಹಬ್ಬ ಫುಲ್ ಖುಷಿಯಾಗೋಯಿತು ನನಗೆ. ಸದ್ಯ ಸನ್ನಿಧಾನಕ್ಕೆ ತಲುಪಿಸಿದ್ದೀವಿ ಅಂತೇಳಿ. ಆಮೇಲೆ ಮತ್ತೆ ಹೊರಗಡೆ ಬಂದು ಹೆಜ್ಜೆ ನಮಸ್ಕಾರ ಮಾಡೋಣ ಅಂಥೇಳಿ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದೀನಿ. ನಾನೇನು ಹೆಜ್ಜೆ ನಮಸ್ಕಾರದೇನು ಅರ್ಕೆ ಆ ಥರ ಏನು ಮಾಡ್ಕೊಂಡಿರಲಿಲ್ಲ, ಬಟ್ ನಂಗೆ ಮಾಡಬೇಕು ಅನ್ನಿಸ್ತು ಹೆಜ್ಜೆ ನಮಸ್ಕಾರನ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಹೆಜ್ಜೆ ನಮಸ್ಕಾರ ಕೆಲವರೆಲ್ಲ ನಡ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ರು, ಅದು ತಪ್ಪು ಅಂತ ಹೇಳಿ. ನನಗದು ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ, ಬಟ್ ನಾನು ಕೇಳಿ ತಿಳ್ಕೊಂಡಿರೋ ಪ್ರಕಾರ ನಾನು ಯಾವಾಗಲೂ ಮಾಡೋದು ಇದೇ ಥರ ಹೆಜ್ಜೆ ನಮಸ್ಕಾರ. ಇಲ್ಲಿ ಮಠಕ್ಕೆ ಹೋದ್ರೂ ಇದೇ ಥರ ಮಾಡೋದು. ನಾನು ಬೇರೆ ಯಾವುದೇ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂದರೆ ನಾನು ಇದೇ ಥರನೇ ಮಾಡೋದು. ಹೆಜ್ಜೆ ಮೇಲೆ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬಗ್ಗಿ ನಮಸ್ಕಾರ ಮಾಡ್ತೀನಿ ನಾನು. ಅದಾದಮೇಲೆ ಹೆಜ್ಜೆ ನಮಸ್ಕಾರ ಆದಮೇಲೂ ಕೂಡ ಮತ್ತೊಂದು ಸಲ ನಮಗೆ ದರ್ಶನ ಸಿಕ್ತು. ದರ್ಶನ ಮಾಡಬೇಕು ಅಂತೇಳಿ ಮತ್ತೊಂದು ಸಲ ದರ್ಶನ ಮಾಡಿಕೊಂಡು ಮತ್ತೆ ಬಂದ್ವಿ. ಮತ್ತೆ ಊಟಕ್ಕೆ ಅಂತ ಬಂದ್ವಿ, ಪ್ರಸಾದಕ್ಕೆ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಸಾದ, ನಿಜ ಹೇಳ್ತಿದ್ದೀನಿ. ರಾಯರನ್ನ ಎಷ್ಟು ಸಾಧ್ಯನೋ ಅಷ್ಟು ಕಣ್ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಕಣ್ತುಂಬ ರಾಯರನ್ನ ನೋಡಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಸಂತೃಪ್ತಿ ಆಗೋಯ್ತು. ನಿಜವಾಗ್ಲೂ ಸಖತ್ತು ಖುಷಿಯಾಯಿತು. ನನಗೆ ಖುಷಿನ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಾನು, ಅಷ್ಟು ಒಂಥರ ಫೀಲಿಂಗ್ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಬರಬೇಕಾದ್ರೆ ಈ ಥರದ್ದು ಅಚ್ಚೆಗಳು ಹಾಕ್ತಾಯಿದ್ರು, ಕಲರ್ಸ್. ನನ್ನ ಮಗಳು ಕೇಳಿದ್ಲು ಬೇಕು ಅಂತ, ಅವಳಿಗೆ ಹಾಕ್ಸ್ತಿದ್ನಲ್ಲ, ನನಗೂ ಇಷ್ಟ ಆಯಿತು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಜಾತ್ರೆಗಳಲ್ಲಿ ಹಾಕಿಸ್ಕೊತಿದ್ವಿ, ಅದು ನೆನಪಾಗಿ ಸರಿ ಹಾಕಿಸ್ಕೊಳ್ಳೋಣ ಅಂತ ಹಾಕಿಸ್ಕೊಂಡು ಅದಾದಮೇಲೆ ನಾವು ರೂಮಿಗೆ ಬಂದು ಫ್ರೆಶಪ್ ಆಗಿ, ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಫ್ರೆಶಪ್ ಏನಾಗಲಿಲ್ಲ, ಮುಖ ಏನು ತೊಳೆದಿಲ್ಲ, ಜಸ್ಟ್ ಡ್ರೆಸ್ ಒಂದು ಚೇಂಜ್ ಮಾಡಿಕೊಂಡು ಆಮೇಲೆ ಅಲ್ಲಿ ಪಂಚಮುಖಿ ಆಂಜನೇಯ, ಅಭಯಾಂಜನೇಯ, ಬಿಚ್ಚಾಲೆ ಅಲ್ಲೆಲ್ಲ ನೋಡೋದಕ್ಕೆ ಅಂತ ಹೋಗಬೇಕಿತ್ತು. ಅದಕ್ಕೆ ಟೈಮ್ ಇತ್ತು, ಇನ್ನು 1-2 ಅವರ್ಸ್ ಟೈಮ್ ಇತ್ತು. ಅದಕ್ಕೋಸ್ಕರ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಬರೋಣ ಅಂತ ಬಂದು ಅಷ್ಟೊತ್ತಿಗೆ ಆಟೋದವ್ರು ಫೋನ್ ಮಾಡಿದ್ರು ಬನ್ನಿ ಅಂತ. ಆವಾಗ ಆಟೋದಲ್ಲಿ ಹೊರಟ್ವಿ. ಇದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಅವರು ಏನೇನು ಪ್ಲೇಸ್ಗಳು ನಾವು ನೋಡಿದ್ದೀವೋ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಯಾರೋ ಒಬ್ಬರು ಯಾವುದೋ ವೀಡಿಯೋದಲ್ಲಿ ನಾನು ನೋಡಿದೆ, ಸುಮ್ಮನೆ ಹೈಪ್ ಕೊಡ್ತಾರೆ ಎಲ್ಲರೂ, ಆ ಥರ ಏನಿಲ್ಲ, ಅಂಥ ಹೈಪ್ ಕೊಡೋ ಥರ ಏನಿಲ್ಲ ಅಂತ ಹೇಳಿದರು. ನನಗದು ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಅವರು ಅದು ಏನಕ್ಕೆ ಆ ಥರ ಹೇಳಿದ್ರೆ ಗೊತ್ತಿಲ್ಲ ನನಗೆ. ಮಂತ್ರಾಲಯದಲ್ಲಿ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ, ಹೈಪ್ ಕೊಡ್ತಿದ್ದಾರೆ ಅಂತ. ಆ ಥರ ಏನಿಲ್ಲ. ಅಲ್ಲಿ ಏನು ರಿಯಾಲಿಟಿ ಏನಿದೆಯೋ, ಸ್ಥಳದ ಪುರಾಣ ಇತಿಹಾಸ ಏನಿದೆಯೋ ಅದನ್ನು ಹೇಳ್ತಿದ್ದಾರೆ ರಿಯಾಲಿಟಿ. ಅದು ಹೈಪ್ ಅಂತ ಅವ್ರಿಗೆ ಯಾಕೆ ಅನ್ನಿಸ್ತಾ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದೊಂದು ದೇವಸ್ಥಾನದ್ದು ಒಂದೊಂದು ದೇವಸ್ಥಾನದಿಂದ ಒಬ್ಬೊಬ್ಬ ದೇವರಿಂದನೂ ಕೂಡ ಒಂದೊಂದು ಕಥೆ ಇದೆ ಅಲ್ಲಿ. ಅದು ಕೇಳ್ತಿದ್ರೆ ನಮಗೆ ಒಂಥರ ಮೈ ಜುಮ್ ಅನ್ನುತ್ತೆ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ನಾವು ಅದಾದಮೇಲೆ ಅಲ್ಲಿ ಅಭಯಾಂಜನೇಯ ಸ್ವಾಮಿ ನೋಡ್ಕೊಂಡಾದ್ಮೇಲೆ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ರಾಯರು ಯಾವಾಗಲೂ ಧ್ಯಾನ ಮಾಡ್ತಿದ್ರು, ವಿಶ್ರಾಂತಿಯನ್ನು ತೊಗೊಳ್ತಿದ್ರಂತೆ. ನಿಜ ಹೇಳ್ತಿದ್ದೀನಿ, ಇಲ್ಲಿ ನಿಜವಾಗ್ಲೂ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ. ನಾನು ಒಳಗಡೆ ಬಂದಾಗ ಅದು ನನಗೆ ಫೀಲ್ ಆಯಿತು. ಒಂಥರ ಮೈಯೆಲ್ಲ ವೈಬ್ರೇಷನ್ ಆದಂಗೆ ಆಯಿತು. ಅದು ಸಿಕ್ಕಾಪಟ್ಟೆ ಒಂಥರ ಅನ್ನಿಸ್ತು ನನಗೆ. ಚೆನ್ನಾಗಿದೆ. ನಾನು
ಅದೊಂಥರ ಹೆಂಗೆ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ ನಂಗೆ, ಆ ಥರ ಅನ್ನಿಸ್ತು. ಮತ್ತು ರಾಯರು ನಂಗಲ್ಲೊಂದು ಸೂಚನೆ ಕೂಡ, ಒಂದು ಪಾಸಿಟಿವ್ ಆಗಿ ನನಗೊಂದು ಸೂಚನೆ ಕೂಡ ಸಿಕ್ತು. ತುಂಬ ಖುಷಿಯಾಯಿತು. ಫ್ಯೂಚರಲ್ಲಿ ಹೇಳ್ತೀನಿ ಏನಿರಬಹುದು ಅದು ಅಂತ ಹೇಳಿ. ಅದನ್ನು ನೋಡ್ಕೊಂಡು ಅಲ್ಲಿಂದ ಬಂದಮೇಲೆ ಇಲ್ಲಿ ಏಕಶಿಲಾ ಬೃಂದಾವನ ನೋಡಿದ್ವಿ. ಇಡೀ ವರ್ಲ್ಡಲ್ಲೇ ಏಕಶಿಲೆಯಿಂದ ಮಾಡಿರೋ ಬೃಂದಾವನ ಇದು ಒಂದೇ ಇರೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಕಸ ಕಡ್ಡಿ ಗಲೀಜು ಅನ್ನೋದಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದನ್ನು ಮುಗಿಸ್ಕೊಂಡು ನಾವು ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಬಿಚ್ಚಲಮ್ಮ ದೇವಸ್ಥಾನ ಇದು ಹೊಸ್ದಾಗಿ ಇವಾಗ ಕಟ್ತಾ ಇರೋದು. ಇದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಗುಡಿ ಥರ ಇದ್ದಿದ್ದಂತೆ, ದೇವಸ್ಥಾನ ಇರಲಿಲ್ಲ. ಹಾಗೆ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ, ಈ ದೇವಸ್ಥಾನನ ಇವರು ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಡ ನಿರ್ಮಾಣ ಮಾಡಿರೋದು ಅಂತ ಹೇಳಿದ್ರು. ಅಲ್ಲಿ ಪಕ್ಕದಲ್ಲಿದೆ ನೋಡಿ, ಇದು ಹಳೆಯದು ದೇವಸ್ಥಾನ ಇದ್ದಿದ್ದು. ಆ ಜಾಗದಲ್ಲಿ ಈ ಥರ ಈಗ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಸಿಮೆಂಟು ಆ ಥರ ಯೂಸ್ ಮಾಡಿಲ್ಲ, ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಅದನ್ನು ಜೋಡಣೆ ಮಾಡಿದ್ದಾರೆ ಅಂತ ಇತ್ತು. ಅದು ಅಷ್ಟೇ. ಇವೆಲ್ಲ ಏನು ಗೊತ್ತಾ, ಒಬ್ರಿಗೊಬ್ರಿಗೆ ಕನೆಕ್ಷನ್ ಇದೆ. ಬಿಚ್ಚಲಮ್ಮ, ಮಂಚಲಮ್ಮ, ರಾಯರು, ಅಪ್ಪಣ್ಣಾಚಾರ್ಯರು, ಇವ್ರಿಗೆಲ್ರಿಗೂ ಎಷ್ಟು ಕನೆಕ್ಷನ್ ಇದೆ ಅಂದರೆ, ಆ ಕಥೆನ ಕೇಳ್ತಾ ಇದ್ದರೆ ನಿಜವಾಗ್ಲೂ ನಮ್ಮ ಮೈ ಜುಮ್ ಅನ್ನತ್ತೆ ನಮಗೆ, ಹೌದಾ ಅಂತ. ಅಷ್ಟು ಚೆನ್ನಾಗಿದೆ. ಎಷ್ಟು ಹೇಳ್ತಿದ್ರೂ ಸಾಕಾಗೋದೇ ಇಲ್ಲ ಆ ಥರ. ಅದಾದಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಪಂಚಮುಖಿ ಆಂಜನೇಯ ಸ್ವಾಮಿ. ಇದಕ್ಕೂ ಅಷ್ಟೇ, ಈ ಸ್ಥಳಕ್ಕೂ ಅಷ್ಟೇ ತುಂಬ ಕಥೆಗಳಿದೆ. ತುಂಬಾ ಇದ್ರ ಹಿಂದೆ ಹುಡ್ಕೊಳ್ತಾ ಹೋದರೆ ಸಿಕ್ಕಾಪಟ್ಟೆ ಇದೆ. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಈ ಗುಡ್ಡದ ಮೇಲೆ ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮಿ ಸ್ಪೆಷಾಲಿಟಿ ಏನು ಅಂದರೆ, ಈಗ ಸಾಮಾನ್ಯವಾಗಿ ವಿಷ್ಣು ಶಂಖ ಮತ್ತು ಚಕ್ರನ ವಿಷ್ಣು ಒಬ್ಬರೇ ಇಟ್ಕೊಂಡಿರೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಲಕ್ಷ್ಮೀ ದೇವಿ ಕೈನಲ್ಲಿ ಶಂಖ ಮತ್ತು ಚಕ್ರ ಇದೆ. ಅದು ಸ್ಪೆಷಾಲಿಟಿ. ಅದು ಕಲ್ಲಿಂದ ಮುಡಿರೋದು ಅಂತ ಹೇಳಿದ್ರು. ಹಾಗೆ ನಾನು ಆವಾಗ ಪಾದರಕ್ಷೆ ತೋರಿಸಿದ್ನಲ್ಲ, ಅದು ಪಂಚಮುಖಿ ಆಂಜನೇಯ ಸ್ವಾಮಿ ಉಪಯೋಗಿಸ್ತಿದ್ದಂತಹ ಪಾದರಕ್ಷೆ ಅಂತ ಕೂಡ ಹೇಳಿದ್ರು. ಅದನ್ನು ಮುಗಿಸ್ಕೊಂಡು ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ನಮ್ಮ ಆಟೋ ಡ್ರೈವರ್ ಇದ್ದಾರಲ್ಲ, ಇವರು ಎಷ್ಟು ತಾಳ್ಮೆ ಮನುಷ್ಯಂಗೆ ಅಂತಂದರೆ, ಪಾಪ ತುಂಬಾ ಒಳ್ಳೆ ಮನುಷ್ಯ. ನಾವು ನೆಕ್ಸ್ಟ್ ಏನಾದ್ರು ಯಾವಾಗಾದರೂ ಹೋದರೂ ಕೂಡ ಅವ್ರಿಗೆ ನಾವು ಅವ್ರ ಜೊತೆನೇ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅಷ್ಟೂ ಒಳ್ಳೆ ಮನುಷ್ಯ. ಎಲ್ಲರೂ ಅರ್ಜೆಂಟ್ ಮಾಡ್ತಾರಲ್ವ, ಇವ್ರು ಹಂಗಲ್ಲ, ಅರ್ಜೆಂಟೇ ಮಾಡ್ತಿರ್ಲಿಲ್ಲ. ಹೋಗಿ ನಿಧಾನಕ್ಕೆ ನೋಡ್ಕೊಬನ್ನಿ, ಪರವಾಗಿಲ್ಲ, ಮಕ್ಕಳಿದ್ದಾರೆ, ನಿಧಾನಕ್ಕೆ ಬನ್ನಿ ಅಂತ ಹೇಳ್ತಾಯಿದ್ರು. ಬರ್ತಾದಾರಲ್ಲಿ ಎಲ್ಲರೂ ನಿಲ್ಲಿಸಿ, ಸರ್ ಕಾಫಿ ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಎಲ್ಲದಕ್ಕೂ ನಿಲ್ಲಿಸೋರು ಪಾಪಚ್ಚಿ. ತುಂಬಾ ಒಳ್ಳೆ ಮನುಷ್ಯ ಹೇಳಬೇಕು ಅಂದರೆ. ಅದಾದಮೇಲೆ ನಾನು ಹಿಂದೆ ಕೂತ್ಕೊಳ್ತೀನಿ ಅಂತ ಕೂತ್ಕೊಂಡು, ಈ ಥರ ಫೀಲಿಂಗ್ ಎಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು, ನಾನು ಚಿಕ್ಕವಳಾಗಿದ್ದಾಗ ಅಂಥೇಳಿ ಹೊರಟ್ವಿ. ನಾನು ಈ ವಿಡಿಯೋನ ಏನಕ್ಕೆ ಇಷ್ಟು ಲೇಟಾಗಿ ಆಗ್ತಾಯಿದ್ದೀನಿ ಅಂತ ಹೇಳ್ತೀನಿ ಅಂದೆ ಅಲ್ವಾ. ಯಾಕೆ ಅಂತಂದರೆ, ಮೊದಲನೇ ಸಲ ನಾನು ಮಂತ್ರಾಲಯದಿಂದ ಬಂದು ಒಂದು ವಾರಕ್ಕೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನಾನು ಅದನ್ನು ಓಪನ್ ಮಾಡಿ ಕೂಡ ಮಾಡಿ ನೋಡಿಲ್ಲ. ಅಂದರೆ ನಾವು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಿದ್ರೆ ಚೆಕ್ ಮಾಡ್ತಿರ್ತೀವಿ, ನಾನು ಮರ್ತೇ ಬಿಟ್ಟಿದ್ದೀನಿ ಅದನ್ನು. ನಾನು ನೋಡೋ ಅಷ್ಟರಲ್ಲೇ ಒಂದು 5-6 ದಿನ ಮುಂಚೆ ಹೋಗ್ಬಿಟ್ಟಿತ್ತು. ಓಪನ್ ಮಾಡಿ ನೋಡಿದ್ರೆ ಅದು ಕಾಪಿರೈಟ್ ಬಂದುಬಿಟ್ಟಿದೆ. ನಾವೀಗ ಆಟೋದಲ್ಲೆಲ್ಲ ಹೋಗ್ಬೇಕಾದ್ರೆ ಸಾಂಗ್ ಎಲ್ಲ ಹಾಕಿದವರು, ಅದು ಎಲ್ಲೋ ಮ್ಯೂಟ್ ಮಾಡಿಲ್ಲ ನಾನು ಅನಿಸುತ್ತೆ. ಅದು ಕಾಪಿರೈಟ್ ಬಂದುಬಿಟ್ಟು ಅದು ಅನ್ಲಿಸ್ಟ್ ಆಗಿಬಿಟ್ಟಿತ್ತು. ಸರಿ ಅಂತೇಳಿ ಅಷ್ಟೊತ್ತಿಗಾಗಲೇ ಒಂದು ವಾರ ಆಗೋಗಿತ್ತು. ಮತ್ತೆ ನಾನು ಅದನ್ನ ಇದು ಮಾಡಿಕೊಂಡು ಮತ್ತೆ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದರೆ ಏನಾಗಿದೆ, ಅದು ವಾಯ್ಸ್ ಬರ್ತಾಯಿಲ್ಲ. ಇಮಿಡಿಯೇಟಾಗಿ ಚೆಕ್ ಮಾಡಿಕೊಂಡೆ, ವಾಯ್ಸ್ ಬರ್ತಾಯಿಲ್ಲ ಅಂತೇಳಿ ಮತ್ತೆ ಅದನ್ನ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಕೆಲಸ ಹಬ್ಬ ಸ್ಟಾರ್ಟ್ ಆಯಿತು ಪೂಜೆ, ಪಿತೃಪಕ್ಷ, ಊರಿಗೆ ಹೋಗ್ಬೇಕಾಗಿ ಬಂತು, ಹಂಗೆ ಹಿಂಗೆ ಅಂದ್ಕೊಂಡು ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಲೇಟಾಗಿ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು. ಆಮೇಲೆ ಒಂದು ಟೈಮಲ್ಲಿ ಅಂದ್ಕೊಂಡೆ ವೀಡಿಯೋ ಡಿಲೀಟ್ ಮಾಡಿಬಿಡೋಣ, ಬೇಡ ಅಪ್ಲೋಡ್ ಮಾಡೋಕ್ಕೆ. ಈಗ ಒಂದು ತಿಂಗಳು ಮೇಲೆ ಆಗೋಗಿದೆ, 1.5 ತಿಂಗಳು ಹತ್ತತ್ರ. ಇವಾಗ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಒಂದು ಸಲ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು, ಅಯ್ಯೋ ವಿಡಿಯೋ ಡಿಲೀಟ್ ಮಾಡೋದಕ್ಕಿಂತ ಅಪ್ಲೋಡ್ ಮಾಡೋಣ. ಯಾಕಂದರೆ ಇದು ನನಗೆ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿರೋದು. ನನ್ನ ಲೈಫಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ. ನನ್ನ ಲೈಫಿನ ಒಂದು ಎಮೋಷ್ನಲ್ ಮೂಮೆಂಟ್ ಅಂತ ಅನ್ಬೋದು, ಅದೊಂಥರ ಮೆಮೊರಿ ಅಂತ ಬೇಕಾದ್ರೂ ಅನ್ಕೋಬೋದು, ನನ್ನ ಒಂದು ಸಾರ್ಥಕತೆ ಅಂತ ಬೇಕಾದ್ರೂ ಅನ್ಕೋಬೋದು. ಇದು ನನಗೆ ಯಾವಾಗಲೂ ಇರಬೇಕು, ನನ್ನ ಲೈಫಲ್ಲಿ ಇದಿರಬೇಕು. ಮೊಬೈಲಲ್ಲಿ ಎಷ್ಟು ದಿನ ಕ್ಯಾರಿ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಯಾವಾಗ ಡಿಲೀಟ್ ಆಗುತ್ತೋ ಇಲ್ಲ ಮೊಬೈಲೇ ಕಳೆದೋಗುತ್ತೋ ಅದು ಗೊತ್ತಿಲ್ಲ. ಲ್ಯಾಪ್ಟಾಪಲ್ಲಿ ಕೂಡ ಇಟ್ಕೊಂಡಿರ್ತೀನಿ, ಲ್ಯಾಪ್ಟಾಪಲ್ಲೂ ಕೂಡ ಇಟ್ಟಿದ್ದೀನಿ. ಬಟ್ ಆದ್ರೂ ಅದನ್ನು ನಂಗೆ ನಂಬೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನು ಇದಾಗುತ್ತೋ ಅಂತ. ಅದಕ್ಕೋಸ್ಕರ ಯಾರೇನಾದರೂ ಅಂದ್ಕೊಳ್ಳಿ. ಈಗ ಕೆಲವರೆಲ್ಲ ಹೇಳ್ಬೋದು, ಅಯ್ಯೋ ಯಾವಾಗೋ ಹೋಗಿ ಬಂದು 1 ತಿಂಗಳು 1.5 ತಿಂಗಳು ಇವಾಗ ಆಗ್ತಿದ್ದಾರೆ ಅಂತ ಅನ್ಕೋಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಕೆಲಸದ ಬ್ಯುಸಿ, ಈ ಥರ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು.
ನನಗೇನಪ್ಪ ಅಂದರೆ ನನಗೆ ಈ ವಿಡಿಯೋ ನಾನು ಯಾವಾಗಾದರೂ ಫ್ಯೂಚರಲ್ಲಿ ಓಪನ್ ಮಾಡಿ ನೋಡಿದಾಗ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದು ಅಂತ ನನಗೆ ಈ ವಿಡಿಯೋ ಇದ್ದರೆ ಸಾಕು ಅಷ್ಟೇ ಅಲ್ವ, ಯಾರು ಏನು ಅಂದ್ಕೊಂಡ್ರೆ ನಮಗೇನು. ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಏನು ಪ್ಲೀಸ್ ಏನು ಅನ್ನೋಕ್ಕೆ ಹೋಗಬೇಡಿ ನೆಗೆಟಿವ್ ಆಗೆಲ್ಲ. ಅದಕ್ಕೋಸ್ಕರ ಡಿಲೀಟ್ ಮಾಡೋಣ ಅಂದ್ಕೊಂಡವಳು ಕೂಡ ಡಿಲೀಟ್ ಮಾಡೋದು ಬೇಡ, ಇರಲಿ ಇಟ್ಕೊಳ್ಳೋಣ ವಿಡಿಯೋನ. ನಾನು ಫಸ್ಟ್ ಟೈಮ್ ಹೋಗಿ ಬಂದಿರೋದು, ಮೆಮೊರಿ ಬೇಕೇ ಬೇಕಿತ್ತು ಅಂತೇಳಿ ಸೇವ್ ಮಾಡೋದಕ್ಕೋಸ್ಕರ ಯೂಟ್ಯೂಬ್ಗೆ ಹಾಕ್ತಿದ್ದೀನಿ ಅಷ್ಟೇ. ಆ್ಯಂಡ್ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ನಾವು ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಹೋದ್ವಿ, ಮಠಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮತ್ತೊಂದು ಸಲ ರಾಯರ ದರ್ಶನ ಮಾಡಿದ್ವಿ. ನಾವು ಹೆಂಗೆ ಅನ್ನಿಸ್ತು ಅಂದರೆ ನಾವು ಕ್ಯೂವಲ್ಲಿ ನಿಂತಿದ್ದೇ ಇಲ್ಲ, ಪಟ ಅಂತ ಕ್ಯೂ ಮೂವ್ ಆಗುತ್ತೆ, ಪಟ ಅಂತ ದರ್ಶನ ಆಗುತ್ತೆ. ಎಷ್ಟು ಬೇಕಷ್ಟು ರಾಯರನ್ನ ಕಣ್ ತುಂಬಿಸ್ಕೋಬೋದು. ಯಾರು ಏನು ಹೋಗಿ ನೂಕೋದು ಆ ಥರ ಎಲ್ಲ ಮಾಡಲ್ಲ. ಆಮೇಲೆ ಸಂಜೆ ರಥೋತ್ಸವ ಇತ್ತು. ರಥೋತ್ಸವನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಗೆ ಅದೃಷ್ಟ ಸಿಕ್ತಲ್ವ, ಅದನ್ನು ಮುಟ್ಟಿ ನಮಸ್ಕಾರ ಮಾಡುವಂಥ ಅದೃಷ್ಟ ಸಿಕ್ತು. ಅದಾದಮೇಲೆ ಕೆಲವೊಂದೆಲ್ಲ ದೇವ್ರ ಫೋಟೋಗಳೆಲ್ಲ ತೊಗೊಂಡು ಮೃತ್ತಿಕೆ ತೊಗೋಬೇಕಾಗಿತ್ತು. ಮೃತ್ತಿಕೆ ನಮಗೆ ಸಿಗಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಆಮೇಲೆ ಮತ್ತೆ ಬಂದು ಪ್ರಸಾದ ತಿಂದ್ಕೊಂಡು ಟ್ರೈನು 12 ಗಂಟೆಗಿತ್ತು ನಮಗೆ. ನೈಟ್ 12 ಗಂಟೆಗೆ ಟ್ರೈನು ಕರೆಕ್ಟಾಗಿ ಕ್ಯಾಚ್ ಮಾಡ್ಬೋದು ಅಂತೇಳಿ 12 ಗಂಟೆ ಅಷ್ಟೊತ್ತಿಗೆ 10ವರೆಗೆಲ್ಲ ನಾವು ರೂಮ್ ಎಲ್ಲ ಬಿಟ್ಟು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಂದ್ವಿ. ಮಂತ್ರಾಲಯದಿಂದ ಹೊರಟ್ವಿ. ನಿಜ ಹೊರಡ್ಬೇಕಾದ್ರೂ ಸ್ವಲ್ಪ ಬೇಜಾರಾಗ್ತಿತ್ತು, ಇನ್ನೊಂದೆರಡು ದಿನ ಇದ್ದೋಗ್ಬೋದಿತ್ತಂತ. ಬಟ್ ಇಲ್ಲೂ ಕೆಲಸಗಳು ನೋಡಬೇಕಲ್ವ ಅಂತೇಳಿ ರಾಯರಿಗೆ ಮತ್ತೆ ಕರ್ಸ್ಕೊತಾ ಇರಪ್ಪ ನನ್ನನ್ನು ಅಂತ ಬೇಡ್ಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಮೈಸೂರು ರೀಚ್ ಆದ್ವಿ. ಇದಿಷ್ಟು ನನ್ನ ಮಂತ್ರಾಲಯದ ಒಂದು ವಿಡಿಯೋ ಆಗಿರುತ್ತೆ. ಸೊ ಲೇಟ್ ಆಯಿತು, ಅದಕ್ಕೋಸ್ಕರ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ